ಇವತ್ತು ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲ್ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅವ್ರು ಕದನ ವಿರಾಮ ಮಾಡ್ತಾರೋ ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗಿನ ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಿಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂದೇಳಿ ಘೋಷಣೆ ಮಾಡಲಿ, ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರೆದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂತೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದನ ವಿರಾಮ ಆಗ್ತಾ ಇದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಅತ್ತದ ಹೇಳಿದ್ರೆ ಆ ಕದನ ವಿರಾಮ ಆಗೇ ಆಗುತ್ತೆ. ಹೇಳಾರದಂತೆ ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಮತ್ತೆ ಇವಾಗ ಏನು ಸುಮ್ಮನೆ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇದು ಸುಮ್ಮನೆ ನಾಟಕ. ಸುಮ್ಮನೆ ನಾಟಕ ಅಂದ್ರೆ ಹೇಳ್ಬೇಕಲ್ಲ, ನಾಟಕ ಆಡ್ತಾ ಇದೀವಿ ನಾವು. ಮತ್ತೆ ನಮ್ಮ ನಾಟಕ ಆದ ನಂತರ ಮತ್ತೆ ಮಂತ್ರಿಗಳು ಎಲ್ಲಾರು ಸೇರ್ಕೊಂಡು ಮತ್ತೆ ನಾಟಕ ಮಾಡ್ಕೊಂತ ಮತ್ತೆ ಅಧಿವೇಶನ ಮುಗಿದ ಮತ್ತೆ ಪ್ರಾರಂಭ ಮಾಡ್ತೀವಿ. ಹಂಗಾಗಿ ಇತ್ತೀಚೆಗೆ ಅವರು ನಾಟಕ ಕಂಪನಿಗಳು ಏನೇನು ನಾಟಕ ಆಡ್ತಾ ಇದಾರೆ, ಯಾರ್ಯಾರು ಪಾತ್ರಧಾರಿಗಳು ಯಾವ್ಯಾವ ವೇಷಗಳು ಹಾಕೊಂಡಿದ್ದಾರೆ ಅವೆಲ್ಲ ಕೂಡ ಹೊರಗಡೆ ಬೀಳ್ತಾ ಇದಾವ. ಆ ಬೀಳುವಂಥ ಟೈಮಲ್ಲಿ ಮುಂದಕ್ಕೆ ಜನರು ಅದು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.